ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಹಾರಾಷ್ಟ್ರದ ಫೇಮಸ್ ಡಿಶ್ ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಫಸ್ಟ್ ಸಾಬುದಾನಿನ ನಾನು ರಾತ್ರಿ 3 ಸರಿ ವಾಶ್ ಮಾಡಿ ಅದು ನೆನೆಸಿದ್ದೆ ನಾನು. ನೋಡಿ, ನೆನೆಸಿದ ಮೇಲೆ ಈಗ ಸಾಬುದಾನಿ ಚೆನ್ನಾಗಿ ನೆಂದಿದ್ದಾವೆ ಬೆಳಿಗ್ಗೆ. ನೋಡಿ, ಈಗ ಕಾಳಾಗಿ ಸಾಬುದಾನಿ ನೆಂದಿರಬೇಕು. ತುಂಬ ಜನ ಸಾಬುದಾನಿ ಮಾಡೋ ಮುಂದೆ ತುಂಬ ಮೆತ್ತಗಾಗ್ಬಿಡುತ್ತೆ, ಗಂಟಾಗುತ್ತೆ ಅಂತಾರೆ. ಇದ್ರ ಕರೆಕ್ಟ್ ಅಳತೆ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಸಾಬುದಾನಿ ಹೇಗೆ ನೆನೆ ಹಾಕೋದು ಅಂತ ನೋಡಿ. ಇಷ್ಟು ಕಾಳಾಗಿದೆ ಮತ್ತು ಚೆನ್ನಾಗಿ ನೆಂದಿದೆ ನೋಡಿ. ಇದೆ ಈಗ ಹೇಗೆ ನೆನೆ ಹಾಕೋದು ಅಂತ ನಿಮ್ಗೆ ಹೇಳ್ತೀನಿ. ಇದೇ ಮೇನ್ ಇದರಲ್ಲಿ. ಇದು ಸರಿಯಾಗಿ ಮಾಡಿಕೊಟ್ರೆ ಮಾತ್ರ ಮಾಡೋ ತುಂಬಾ ಸುಲಭ. 5 ನಿಮಿಷದಲ್ಲಿ ಮಾಡ್ಬೋದು ಇದನ್ನು. ಈ ಸಾಬುದಾನಿ ಹೇಗೆ ನೆನೆ ಹಾಕೋದು ಅಂತ ನಿಮ್ಗೆ ಈಗ ತೋರಿಸ್ತೀನಿ ನಾನು ನಿಮಗೆ. ಇದಕ್ಕೆ ನಾನು ನೆನೆಸಿ ಸಾಬುದಾನಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಶೇಂಗಾ ಹುರ್ಕೊಂಡು ಇದನ್ನು ಮಿಕ್ಸರ್ ಜಾರಲ್ಲಿ ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸಲ್ಲ, ಸ್ವಲ್ಪ ತರಿಯಾಗಿ. ಇದಕ್ಕೆ ಒಂದು ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದು ಅರ್ಧ ಲಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ. ನೀವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ. ಇದಕ್ಕೆ ಯೂಶ್ವಲಿ ಸಾಬುದಾನಿ ಕಿಚಡಿ ಸ್ವಲ್ಪ ಸಕ್ಕರೆ ಹಾಕ್ತಾರೆ. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಬೇಡಾದರೆ ನೀವು ಸ್ಕಿಪ್ ಮಾಡ್ಬೋದು. ಇದಕ್ಕೆ ನಾವು ಆಲೂಗಡ್ಡೆ ಬೇಕಾದರೆ ಬೇಯಿಸಿದ ಆಲೂಗಡ್ಡೆನೂ ಯೂಸ್ ಮಾಡ್ಬೋದು. ನಾನು ಅಲ್ಲಿ ಆಲೂಗಡ್ಡೆ ಹಾಕ್ತಾಯಿಲ್ಲ. ಹಾಗೆ ಸಾಬುದಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಈಗ ನೆನೆಸೋದು ಹೇಗೆ ಇದನ್ನು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ 1 ಕಪ್ ಸಾಬುದಾನಿ ತೊಗೊಂಡಿದ್ರೆ ಈ ಸಾಬುದಾನಿನ ಇದರಲ್ಲಿ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕುಡಿಯೋ ನೀರು ಹಾಕಿ ವಾಶ್ ಮಾಡಿ. ಆದಷ್ಟು ಇದನ್ನೊಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ಅದು ಸ್ಟಾರ್ಚ್ ಏನಿರುತ್ತಲ್ಲ ಸ್ವಲ್ಪ ಹೋಗ್ಬಿಡ್ಬೇಕು. ಒಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊರಿ. ನೋಡಿ, ನಾನು 1 ಸರಿ ವಾಶ್ ಮಾಡಿದ್ದೀನಿ, 2ನೇ ಸರಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈಗ 2ನೇ ಸರಿ ವಾಶ್ ಮಾಡ್ತಾಯಿದ್ದೀನಿ. ನಾನೀಗ 3 ಸರಿ ಸಾಬುದಾನಿನ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ನೀರೆಲ್ಲ ತೆಗೆದುಬಿಡ್ಬೇಕು ಇದ್ರದ್ದು. 3 ಸರಿ ವಾಶ್ ಮಾಡ್ಕೊಂಡ್ಮೇಲೆ ಮೇನ್ ಇದೆ, ನಿಮಗೆ ತುಂಬ ಜನಕ್ಕೆ ಸಾಬುದಾನಿ ನೆನೆ ಹಾಕೋಕ್ಕೆ ಬರೋಲ್ಲ. ತುಂಬ ನೀರು ಹಾಕಿಬಿಟ್ಟು ಮೆತ್ತಗೆ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲಿದ್ರೆ ಅಥವಾ ಗಟ್ಟಿ ಮಾಡೋ ಮುಂದೆ ಗಂಟಂಟು ಆಗಿಬಿಡುತ್ತೆ. ನೋಡಿ, ನಾನು ಈಗೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಸಾಬುದಾನಿನ 3 ಸರಿ ಕುಡಿಯೋ ನೀರಲ್ಲೇ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ನಾನು ಅದೇ ಗ್ಲಾಸ್ಲೇ ನೋಡಿ 1 ಗ್ಲಾಸ್ ಅಳತೆದೆ ನೀರು ತೊಗೊಂಡಿದ್ದೀನಿ. ನೀರು ಹಾಕ್ತೀನಿ ನೋಡಿ ಇದಕ್ಕೆ. ನೋಡಿ ಇಷ್ಟೇ 1 ಗ್ಲಾಸ್ ನೀರು ಹಾಕಿದ್ದೀನಿ. ನಿಮಗೇನಾದ್ರು ತುಂಬ ಸ್ವಲ್ಪ ಉದುರು ಬೇಕಂದರೆ 3/4 ಗ್ಲಾಸ್ ನೀರು ಹಾಕಿದರೂ ಸಾಕು. ಇದರಿಂದ 1 ಗ್ಲಾಸ್ ಸಾಬುದಾನಿಗೆ 3/4 ಗ್ಲಾಸ್ ನೀರು ಹಾಕಿ ಇದನ್ನು ರಾತ್ರಿ ಮುಚ್ಚಿಟ್ಬಿಡಿ. ಆವಾಗ ಚೆನ್ನಾಗಿ ನೆನೆಯುತ್ತೆ. ಅದು ಕಾಳಾಗುತ್ತೆ. ಆದಷ್ಟು ಮಾರ್ಕೆಟಿಗೆ ಹೋದರೆ ಹಳೆ ಸಬ್ಬಕ್ಕಿ ತೊಗೊಂಬನ್ನಿ, ಹೊಸ ಸಬ್ಬಕ್ಕಿ ತಂಬೇಡಿ. ಹೊಸ ಸಬ್ಬಕ್ಕಿ ತಂದರೆ ಅಂಟಂಟು ಆಗಿಬಿಡುತ್ತೆ. ನೋಡಿ, ನಾನು ಈಗ 1 ಗ್ಲಾಸ್ ಸಬ್ಬಕ್ಕಿಗೆ 3/4 ಗ್ಲಾಸ್ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ನೋಡಿ, ನೆನೆಸಿ ಮುಚ್ಚಿಟ್ಬಿಡ್ಬೇಕು ಇದನ್ನು. ರಾತ್ರಿ ಮುಚ್ಚಿಟ್ರೆ ನೀವು ಬೆಳಿಗ್ಗೆ ಇದನ್ನು ಸಾಬುದಾನಿ ಮಾಡ್ಬೋದು. ಕಾಳಾಗಿ ಸಾಬುದಾನಿ ಬರುತ್ತೆ ನಿಮಗೆ. ನೋಡಿ, ಈಗ ನಾನು ನೆನೆಸಿಡ್ತಾ ಇದ್ದೀನಿ. ಇದು ಮುಚ್ಚಿಟ್ಬಿಡ್ತೀನಿ. ಬೆಳಿಗ್ಗೆ ನೆಂದ ಮೇಲೆ ನಿಮ್ಗೆ ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಅದಕ್ಕೆ ಮೇಲೆ ನೀರು ಚಿಮ್ಸ್ಕೊಂಬಿಡಿ. ಒಂದು 10 ನಿಮಿಷ ನೀರು ಚಿಮ್ಸಿ ಇಟ್ಬಿಡಿ. ಅವು ಚೆನ್ನಾಗಿ ಕಾಳಾಗಿ ಬರ್ತವೆ ನಿಮಗೆ. ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 2 ಸ್ಪೂನ್ ಎಣ್ಣೆ. ತುಂಬ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ. ನೋಡಿ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಳ್ಳೆ ಡಿಶ್ ಇದು. ನಿಮಗೇನು ಇದು ತುಂಬ ಟೈಮು ಹಿಡಿಯಲ್ಲ. ನೀವು ಸಬ್ಬಕ್ಕಿ ಚೆನ್ನಾಗಿ ನೆನೆಸ್ಕೊಂಬಿಟ್ರೆ ಮಾತ್ರ 5 ನಿಮಿಷದಲ್ಲೇ ಇದು ನೀವು ಮಾಡ್ಕೋಬೋದು. ನೋಡಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ತುಂಬ ಎಣ್ಣೆ ಏನು ಇದಕ್ಕೆ ಬೇಕಾಗಲ್ಲ ನಮಗೆ. ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. 1 ಕಾಲು ಚಮಚ ಸಾಸಿವೆ, 1 ಕಾಲು ಚಮಚ ಜೀರಿಗೆ. ಈಗ ಸಾಸಿವೆ ಜೀರಿಗೆ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಆದಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡ್ರಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿರುವಾಗಲೇ ನಾವು ಇದಕ್ಕೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಈರುಳ್ಳಿ ಬೇಕಾಗಲ್ಲ, 1 ಈರುಳ್ಳಿ ಹಾಕ್ತಾಯಿದ್ದೀನಿ ನನಗೆ. ಬೇಕಾದರೆ ನೀವು ಬೇಯಿಸಿದ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಹಾಕ್ತಾಯಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ನೋಡಿ, ಈಗ ಈರುಳ್ಳಿ ಹಾಕಿ ನಾನು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಉಪ್ಪು
ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಕಾದ್ರೆ ಮತ್ತೆ ಮೇಲೆ ಹಾಕ್ಕೋಬೋದು. ಮತ್ತು ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ಯೂಶ್ವಲಿ ನಿಮಗೆ ಇಷ್ಟ ಆದರೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕಿದರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಈರುಳ್ಳಿ ಬೆನಿಬೇಕು ಇದರಲ್ಲಿ. ಈರುಳ್ಳಿ ಬೆನೆಯೋ ತನಕ ನಾನು ಇದು ಮಿಕ್ಸರ್ ಜಾರಲ್ಲಿ ಶೇಂಗಾ ಹುರ್ಕೊಂಡು ಹಾಕ್ಕೊಂಡಿದ್ನಲ್ಲ ಸಿಪ್ಪೆ ತೆಗೆದು, ಇದನ್ನು ಗ್ರೈಂಡ್ ಮಾಡಿ ಒಂದೇ ರೌಂಡ್ ಹಿಂಗೆ ಇದು ಮಾಡ್ಕೊಂಬಿಡಿ ಅಷ್ಟೇ. ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತರಿಯಾಗಿರ್ಬೇಕು ಇದು ಶೇಂಗಾ. ನೋಡಿ, ನಾನು ಮಿಕ್ಸಿ ಜಾರಲ್ಲಿ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ನೈಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನೈಸ್ ಆದರೆ ಚೆನ್ನಾಗಿರಲ್ಲ ಸಾಬುದಾನಿಗೆ. ನೀವು ಬೇಕಾದರೆ ಮಿಕ್ಸರ್ ಜಾರಲ್ಲಿ ಇದ್ದರೂ ಒಂದು ಕಲ್ಲಲ್ಲೇ ಕುಟ್ಕೋಬೋದು, ಕಲ್ಲಿದ್ದರೆ ನಿಮ್ಮ ಹತ್ರ. ನೋಡಿ, ಸ್ವಲ್ಪ ತರಿ ಇರಬೇಕು, ಸ್ವಲ್ಪ ಶೇಂಗಾ ಇದ್ದರೂ ಏನಾಗಲ್ಲ. ಬಟ್ ನೈಸ್ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಹದಕ್ಕೆ ಇರಬೇಕು ನೋಡಿ ಶೇಂಗಾ ನಾವು ಹುರ್ಕೊಂಡಿರೋದು. ನೋಡಿ, ಈಗ ಈರುಳ್ಳಿ ಆಗಿದೆ. ಈಗ ಈರುಳ್ಳಿ ತುಂಬ ಕಲರ್ ಬರಬೇಕಂತೇನಿಲ್ಲ, ಲೈಟಾಗಿ ಬೆಂದರೆ ಸಾಕಿದು. ಇದು ಈರುಳ್ಳಿ ಆದಮೇಲೆ ನಾವು ಏನು ಸಬ್ಬಕ್ಕಿ ನೆನೆಸ್ಕೊಂಡಿತ್ತಲ್ಲ, ನೋಡಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನೆನೆದಿದೆ. ನಾನು ಏನು ಹೇಳಿದ್ನಲ್ಲ ಅದೇ ಅಳತೆಯಲ್ಲೇ ಮಾಡ್ಕೊರಿ. ಈಗ ಕಾಳಾಗಿ ಬರುತ್ತೆ. ನೀವು ಆದಷ್ಟು ಹಳೆ ಸಬ್ಬಕ್ಕಿನೇ ಯೂಸ್ ಮಾಡಿ, ಹೊಸ ಸಬ್ಬಕ್ಕಿ ಆದರೆ ಮೆತ್ತಗಾಗ್ಬಿಡುತ್ತೆ. ನೋಡಿ ಎಷ್ಟು ಕಾಳಾಗಿದೆ. ಇವಾಗ ಇದನ್ನು ಸಬ್ಬಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಸಬ್ಬಕ್ಕಿ ಹಾಕಿದ್ದೀನಿ. ನೋಡಿ ಎಷ್ಟು ಕಾಳಾಗಿ ಬಂದಿದೆ ನೋಡಿ. ಇದು ನೀಟಾಗಿ ಕಲಿಸ್ಕೊಂಬಿಡೋಣ. ಕಲಸಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬೆನೆಸ್ಕೋಬೇಕು ಲೋ ಫ್ಲೇಮಲ್ಲಿ. ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ ಅದೇ ಕಾರಣಕ್ಕೂ. ಆದಷ್ಟು ಲೋ ಫ್ಲೇಮಲ್ಲೇ. ಇದು ಈ ಸಬ್ಬಕ್ಕಿ ಇರುತ್ತಲ್ಲ, ಇದು ಟ್ರಾನ್ಸ್ಪರೆಂಟ್ ಆಗುತ್ತೆ ಬಿಸಿ ಆದಮೇಲೆ. ಈಗ ಬೆಳ್ಳಗೆ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ಇದು ಬಿಸಿ ಆದಮೇಲೆ ಎಲ್ಲ ಚೆನ್ನಾಗಿದ್ದು 5 ನಿಮಿಷ ಹಿಂಗೆ ಇದು ಮಾಡಿದ್ಮೇಲೆ ಅವೆಲ್ಲ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗುತ್ತೆ. ಒಂದು 5 ನಿಮಿಷದ ಕಾಲ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೆನೆಸ್ಕೊಂಬಿಡಿ ಇದನ್ನು. ನೋಡಿ, ನಾನೀಗ ಲೋ ಫ್ಲೇಮಲ್ಲಿ ಇದನ್ನು ಕೈ ಆಡಿಸ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊರಿ. ನೋಡಿ, ಕಾಳು ಎಷ್ಟು ಕಾಳಾಗಿದೆ, ಎಲ್ಲೂ ಅಂಟಂಟಾಗಿಲ್ಲ, ಗಂಟಾಗಿಲ್ಲ. ಇದನ್ನೊಂದು 5 ನಿಮಿಷದ ಕಾಲ ಎಲ್ಲ ಟ್ರಾನ್ಸ್ಪರೆಂಟ್ ಅಂದರೆ ಅದು ಕಲರ್ ವೈಟ್ ಇದ್ದಿದ್ದೆಲ್ಲ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಇದನ್ನು ಮಾಡ್ಕೊರಿ. ಇದನ್ನು ಖಂಡಿತ ಟ್ರೈ ಮಾಡಿ, ತುಂಬಾ ಹೆಲ್ದಿ ಡಿಶ್ಶು. ಯಾರಾದರೂ ಉಪವಾಸ ಮಾಡೋಂಗಿದ್ರೆ ಈರುಳ್ಳಿ ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು. ನಿಮಗೆ ಇಷ್ಟ ಇದ್ದರೆ ಆಲೂಗಡ್ಡೆನೂ, ಇದನ್ನು ಬೇಯಿಸಿದ ಆಲೂಗಡ್ಡೆನೂ ಇದರಲ್ಲಿ ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಸಾಬುದಾನಿ ನೀಟಾಗಿ ಆಗಿದೆ. ನೋಡಿ, ಮೊದಲು ತುಂಬ ಬೆಳ್ಳಗಿರ್ತಾಯಿತ್ತು. ನೋಡಿ, ಟ್ರಾನ್ಸ್ಪರೆಂಟಾಗಿ ಕಾಣಬೇಕೀಗ. ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಆಗಬೇಕದು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊರಿ. ಮತ್ತು ಒಂದೊಂದು ನಿಮಿಷಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇರಲಿ. ಕೆಳಗೆ ಸ್ಟಾರ್ಚ್ ಎಲ್ಲ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊರಿ. ಚೆನ್ನಾಗಿ ನಾನು ಹೇಗೆ ಹೇಳಿದ್ದೀನಿ ಹಾಗೆ ನೆನೆಸ್ಕೊರಿ. ನೋಡಿ, ಈಗ ಆಗಿದೆ ಅದು. ಅದಾದಮೇಲೆ ನಾನು ಏನು ಶೇಂಗಾ ಮಿಕ್ಸರಿಗೆ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಲಾಸ್ಟಿಗೆ ಹಾಕಬೇಕು, ಮೊದಲೇ ಹಾಕಬಾರ್ದು. ನೋಡಿ, ನಾನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ ಈಗ. ನೋಡಿ, ಶೇಂಗಾ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ಈ ಶೇಂಗಾ ಹಾಕಿದರೆ ತುಂಬ ಹೊತ್ತೇನು ಇದು ಮಾಡೋದು ಬೇಕಾಗಿಲ್ಲ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು. ಶೇಂಗಾ ಹಾಕಿದ ಮೇಲೆ ತುಂಬ ಹೊತ್ತು ಬೆನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ನಿಮಿಷ ಹಿಂಗೆ ಕಲಿಸ್ಕೊಂಬಿಟ್ರೆ ಸಾಕು. ಯಾಕಂದ್ರೆ ತಳ ಹೊತ್ತು ಬಿಡುತ್ತೆ. ಹೆಂಗಾದ್ರೂ ನಾವು ಬೆನ್ಸ್ಕೊಂಬಿಟ್ಟಿರ್ತೀವಲ್ಲ 5 ನಿಮಿಷ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತುಂಬ ಹೆಲ್ದಿ ಡಿಶ್ ಕೂಡ. ನೀವು ಸಬ್ಬಕ್ಕಿನ ಒಂದ್ಸರಿ ನೆನೆಸ್ಕೊಂಡು ಟ್ರೈ ಮಾಡಿ ನೋಡಿ. ನೀವು ಏನಾದ್ರು ಡೌಟ್ ಇದ್ದರೆ ಫಸ್ಟ್ ಚಿಕ್ಕ ಸ್ಮಾಲ್ ಗ್ಲಾಸಲ್ಲಿ ನೆನೆಸ್ಕೊಂಡು ಅದು ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ. ಯಾರಾದರೂ ಇದನ್ನು ಖಂಡಿತ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬಿಸಿ ಸಾಬುದಾನಿ ಆಗಿದೆ. ನೋಡಿ, ಎಷ್ಟು ಕಾಳಾಗಿದೆ, ಎಲ್ಲೂ ಗಂಟಾಗಿಲ್ಲ, ಏನೂ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಕಾಳಾಗಿ. ಇದಕ್ಕೆ ಲಾಸ್ಟಿಗೆ ನಾವು ಇದು ಎಲ್ಲ ನೀಟಾಗಿ ಕಲಿಸ್ಕೊಂಡು ಶೇಂಗಾ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊತೀನಿ. ಹಿಂಗೆ ಹಿಂಡ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ. ನೋಡಿ, ಬಿಸಿಯಾದ ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಒಗ್ಗರಣೆ ಅನ್ಬೋದು ನೀವು. ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಡಿಶ್ ಕೂಡ.